ಸೊ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದೀನಿ. ಬೆಸ್ಟ್ ಕಟ್ಟರಲ್ಲಿ ಈ ಥರ ವೈರ್ ಹಾಕಿದ್ರೆ ಪದೇ ಪದೇ ಕಟ್ ಆಗ್ತಾನೆ ಇರ್ತದೆ. ಸೊ ಈ ವೈರ್ ಬದಲು ಈ ವೆಹಿಕಲ್ದು ಬ್ರೇಕ್ ವೈರ್ ಇರ್ತದಲ್ಲ, ಈ ಬ್ರೇಕ್ ವೈರ್ನ ಹಾಕಿದ್ದೀನಿ. ವೇಸ್ಟ್ ಡಿಕಾಂಪೋಸರ್ನು ಕೂಡ ಇಷ್ಟು ಹಾಕ್ತೀನಿ. ನ್ಯಾಚುರಲ್ ಕೃಷಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಎಂಥ ಸೆತ್ತ ಇರಲಿ ಎಂಥದೇ ಇರಲಿ ಹೊಡೆಯುತ್ತೆ. ಇದರ ಜೊತೆಗೆ ಆದಷ್ಟು ತೆಂಗಿನ ಮರಗಳಿಗೆ ಮೆಣಸಿನ ಬಳ್ಳಿ ಹಬ್ಬಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಮೆಣಸಿನ ಬಳ್ಳಿನ ತಂದು ಹಬ್ಸೋಣ ಅಂದ್ಕೊಂಡಿದ್ದೀನಿ. ಇಲ್ಲ ಪಣಿಯೂರು ಒಂದು, ಇಲ್ಲಾಂದರೆ ಕರಿಮಂಡ, ಇವೆರಡಲ್ಲಿ ಒಂದು ತಳಿ ಹಾಕೋಣ ಅಂದ್ಕೊಂಡಿದ್ದೀನಿ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ತೋಟದಲ್ಲಿ ಬೆಸ್ಟ್ ಕಟ್ಟರಲ್ಲಿ ಈಗ ನೋಡ್ಬೋದು ಈ ಕಡೆ ಸೆತ್ತ ಎಲ್ಲ ಹೆಂಗಿದೆ ಅಂತ. ಇದನ್ನೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಹಂಗೆ ಜೊತೆಗೆ ವೇಸ್ಟ್ ಡಿಕಾಂಪೋಸರ್ನು ಕೂಡ ಇಷ್ಟು ಹಾಕ್ತೀನಿ. ನ್ಯಾಚುರಲ್ ಕೃಷಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದು ಈಗ ಸತ್ತೆ ಹೊಡೆದು ಸುಮಾರು ಒಂದು ತಿಂಗಳ ಮೇಲಾಗಿದೆ. ಸಿಕ್ಕಾಪಟ್ಟ ಕಾಂಗ್ರೆಸ್ ಗಿಡನೇ ಜಾಸ್ತಿ ಇದೆ. ಇದನ್ನೆಲ್ಲ ಇವಾಗ ಹೊಡಿಬೇಕು ಅಂದ್ಕೊಂಡಿದ್ದೀನಿ. ನೋಡ್ಬೋದು, ವೇಸ್ಟ್ ಡಿಕಾಂಪೋಸರಿಂದ ಸಿಕ್ಕಾಪಟ್ಟ ಭೂಮಿ ಒಳ್ಳೆಯದಾಗುತ್ತೆ. ನ್ಯಾಚುರಲ್ ಕೃಷಿ ಮಾಡೋದ್ರಿಂದ ತುಂಬ ಹೆಲ್ಪ್ ಕೂಡ ಇದೆ. ನೋಡ್ತಾ ಇದ್ದೀರಲ್ಲ, ಬಾಳೆ ರೇಟ್ ಕೂಡ ಕಮ್ಮಿ ಆಗ್ಬಿಟ್ಟಿದೆ. ಇದನ್ನೆಲ್ಲ ಇವಾಗ ಹೊಡಿತೀನಿ. ಇವಾಗ ಬ್ರಷ್ ಕಟರಲ್ಲಿ ಹೊಡೆದಾದ ನಂತರ ವೇಸ್ಟ್ ಡಿಕಾಂಪೋಸರ್ನ ಇದನ್ನು ನೀರು ಮತ್ತು ಬೆಲ್ಲ ಹಾಕಿ ಒಂದು ವಾರ ಬಿಟ್ಟು ಒಂದು ವಾರದ ನಂತರ ಭೂಮಿ ಕೊಡಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಕೊಡ್ತೀನಿ. ಕಾಂಗ್ರೆಸ್ ಗಿಡ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಏನು ಮಾಡಿದ್ರೆ ಕಾಂಗ್ರೆಸ್ ಗಿಡನ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಉಳುಮೆ ಮಾಡಿಸಿ ಸುಮಾರು 6-7 ತಿಂಗಳ ಹತ್ರ ಆಯಿತು, ಉಳುಮೆ ಮಾಡಿಸಿಲ್ಲ. ಜೊತೆಗೆ ಇಲ್ಲಿಗೆ ಆ ಬಾಳೆ ತೋಟದಲ್ಲಿ ಮಾಡಿದಂಥ ತಪ್ಪನ್ನು ಇಲ್ಲಿ ಮಾಡಲ್ಲ. ಇಲ್ಲಿ ತುಂಬ ದೂರನೂ ಹಾಕ್ತೀನಿ. ಈ ಸಂಕ್ರಾಂತಿ ಹಬ್ಬ ಕಳೆದ್ಮೇಲೆ, ಅಂದರೆ 15ನೇ ತಾರೀಕು ಕಳೆದ್ಮೇಲೆ G9 ಅಂದರೆ ಪಚ್ಚಬಾಳೆ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ತೋಟದ ಇರ್ತಕ್ಕಂಥ ಸಪೋಟವನ್ನು ಬಿತ್ತನೆ ಮಾಡಿ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ತುಂಬ ಟೇಸ್ಟ್ ಇದೆ, ತುಂಬ ಸ್ವೀಟ್ ಇದೆ. ಇದನ್ನೇ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಒಂದಷ್ಟು ನುಗ್ಗೆ ಮತ್ತು ಅಗಸೆ ಗಿಡ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಇದಾದ ನಂತರ ಇನ್ನೊಂದು 2-3 ವಿಡಿಯೋಗಳು ಬರ್ತವೆ. ತುಂಬ ಉಪಯುಕ್ತವಾಗಿರ್ತದೆ ನೋಡಿ. ವೇಸ್ಟ್ ಡಿಕಾಂಪೋಸರ್ ಮಾಡೋದು ಹೆಂಗೆ ಅಂತ ಕಂಪ್ಲೀಟ್ ಪ್ರೊಸೆಸಿಂಗ್ ಕೂಡ ತಿಳಿಸ್ಕೊಡ್ತೀನಿ. ಬಾಳೆಗಾಗಲೇ 14 ತಿಂಗಳ ಹತ್ರ, ಇಲ್ಲ 12 ಮುಗಿದು 14 ತಿಂಗಳ ಹತ್ರ ಆಯ್ತು. ಈಗ ಇನ್ನು ಬಾಳೆಕಾಯಿ ಕೂಡ ಬಲಿತಾ ಇಲ್ಲ. ನೋಡ್ತಾ ಇರ್ಬೋದು ನಮ್ಮ ತೋಟನ. ತುಂಬ ನೆರಳಿರೋದ್ರಿಂದ ಒಳಗಡೆ ಎಲ್ಲ ಪೂರ್ತಿ ಕತ್ಲೇನಿದೆ. ಇಲ್ಲಿಗ G9 ಏಲಕ್ಕಿ G9 ಪೂರ್ತಿ ಹಾಕ್ತೀನಿ ಒಮ್ಮೆಗೆ ಪಚ್ಚಬಾಳೆನ. ಅದರ ಜೊತೆಗೆ ಮಧ್ಯ ನುಗ್ಗೆ ಗಿಡ ಮತ್ತು ಅಗಸೆ ಗಿಡ 3 ಹಾಕ್ತೀನಿ. ಅಗಸೆ ಗಿಡ ನುಗ್ಗೆ ಗಿಡದಿಂದ ಲಾಭಕ್ಕಲ್ಲ, ನೈಟ್ರೋಜನ್ ಜಾಸ್ತಿ ಬಾಳೆ ಗಿಡಕ್ಕೆ ಬೇಕಾಗಿರ್ತದೆ. ಸೊ ಮಧ್ಯೆ ಎಷ್ಟೆಷ್ಟು ಗ್ಯಾಪ್ ಉಳ್ಕೊಳ್ತದೆ, 4 ಗಿಡದ ಮಧ್ಯೆ ಒಂದೊಂದು ಅಗಸೆ ಮತ್ತು ಇನ್ನೊಂದು 4 ಗಿಡದ ಮಧ್ಯೆ ನುಗ್ಗೆ ಈಗ ಅಮ್ಮಗೆ ಹಾಕ್ತೀನಿ. ಅದನ್ನು
ಕಂಪ್ಲೀಟ್ ಪ್ರೊಸೆಸಿಂಗ್ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಬ್ರಷ್ ಕಟರ್ ಹೊಡೆಯೋದೆಲ್ಲ ತೋರಿಸ್ತೀನಿ ನಿಮಗೆ. ಬ್ರಷ್ ಕಟರ್ ಕೂಡ ರೆಡಿಯಾಗಿದೆ. ಸೊ ಒಂದು ಹೊಸ ಪ್ರಯೋಗ ಮಾಡ್ತಾಯಿದ್ದೀನಿ. ಬ್ರಷ್ ಕಟರಲ್ಲಿ ಈ ಥರ ವೈರ್ ಹಾಕಿದ್ರೆ ಪದೇ ಪದೇ ಕಟ್ ಆಗ್ತಾನೆ ಇರ್ತದೆ. ಸೊ ಈ ವೈರ್ ಬದಲು ಈ ವೆಹಿಕಲ್ದು ಬ್ರೇಕ್ ವೈರ್ ಇರ್ತದಲ್ಲ, ಈ ಬ್ರೇಕ್ ವೈರ್ನ ಹಾಕಿದ್ದೀನಿ. ಇದು ಗುಜರಿ ಅಂಗಡಿಗಳಲ್ಲಿ ಅಥವಾ ಅಂತಂದರೆ ಸೈಕಲ್ ಶಾಪ್ಗಳಲ್ಲಿ ಅಥವಾ ಸ್ಕೂಟ್ರ್ ಪಂಚರ್ ಶಾಪ್ಗಳಲ್ಲಿ ಸಿಗ್ತವೆ ಜಾಸ್ತಿ ಯಥೇಚ್ಛವಾಗಿ. ಅಲ್ಲಿಂದ ತಂದಿದ್ದೀನಿ. ಒಂದು ಹೊಸ ಪ್ರಯೋಗ ಮಾಡಿ ನೋಡೋಣ ಅಂತ. ನೋಡೋಣ ಇದ್ರ ಅನುಭವ ಹೆಂಗಿದೆ ಅಂತ. ಈ ವಿಡಿಯೋ ಮಾಡ್ತಾ ಬ್ರಷ್ ಕಟರ್ ಹೊಡೆದಾದ್ಮೇಲೆ ಕೊನೆಯಲ್ಲಿ ನಿಮಗೆ ತಿಳಿಸ್ತೀನಿ. ಹಾಗೆ ಕೃಷಿ ಮಾಧ್ಯಮಕ್ಕೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾಯಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇದು ನಾನು ವೆಸ್ಟ್ ಡಿಕಂಪೋಸರ್ನ ಅಮೆಜಾನಲ್ಲಿ ಪರ್ಚೇಸ್ ಮಾಡಿದ್ದು. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. 150 ರೂಪಾಯಿಗೆ ತೊಗೊಂಡಿದ್ದು. ಕಂಪ್ಲೀಟ್ ಪ್ರೊಸೆಸ್ ತೋರಿಸ್ತೀನಿ ಇವಾಗ ನಿಮಗೆ. ಸೊ ಇದು ಕೆಲಸ ಮಾಡಲ್ಲ, ವೈರೇ ಹಾಕೋಬೇಕು. ಈ ವೈರ್ ಬದಲು ಅದು ಹಾಕಿದೆ, ಬಟ್ ಪ್ರಯೋಜನ ಇಲ್ಲ. ಬಿಚ್ಚಾಕ್ತಾಯಿದ್ದೀನಿ. ಕ್ಲೀನಾಗಿದೆ ಅಂತ. ಇದೆಲ್ಲ ಮಲ್ಚಿಂಗ್ ಆಗುತ್ತೆ ಭೂಮಿಗೆ ಚೆನ್ನಾಗಿ. ನೋಡಿ ಈ ಕಡೆನೇ ಹೆಂಗಿದೆ ಹೊಡೆದಿರೋದು, ನಾನು ಈ ಕಡೆನೇ ಹೆಂಗಿದೆ ಅಂತ. ತುಂಬ ಚೆನ್ನಾಗಿ ಮಲ್ಚಿಂಗ್ ಆಗುತ್ತೆ. ಆದಷ್ಟು ನ್ಯಾಚುರಲ್ ಕೃಷಿಗೆಲ್ಲ ಪ್ರಯತ್ನ ಪಡಿ. ನೋಡಿ ಈ ಕಡೆ ಹೆಂಗಿದೆ, ನೋಡಿ ಈ ಕಡೆ ಹೇಗಿದೆ ಅಂತ. ಇದಾದ ನಂತರ ನೆಕ್ಸ್ಟ್ ನಾನು ವೆಸ್ಟ್ ಡಿಕಂಪೋಸ್ನ ತಯಾರು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ನೋಡಿ ಇಡೀ ತೋಟ ಎಲ್ಲ ಹೊಡೆದಾದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನೋಡ್ಬೋದು ಈ ಕಡೆ ಎಲ್ಲ ಪೂರ್ತಿ ಎಲ್ಲ. ತಿಂಗ್ಳಿಗೊಂದು ಟ್ರಿಪ್ ಹೊಡ್ಕೊಂಡ್ರೆ ಸಾಕು ಈ ರೀತಿ. ಸೊ ಒಂದು ತಿಂಗಳಿಗೆ ಒಂದು ಸರಿ ಹೊಡಿತೀನಿ ಅಂತಂದರೆ 1 ಎಕರೆಗೆ 2 ಲೀಟ್ರ್ ಪೆಟ್ರೋಲ್ ಬೇಕಾಗುತ್ತೆ.
ನಾನು ಹೊಡಿತಾ ಇರೋದು 1.5 ಲೀಟ್ರಿಗೆ. ಕಡಿಮೆ ಅಂದರೆ 1.5 ಲೀಟ್ರು. 1.5 ಲೀಟ್ರಿಗೆ ಅಂದರೆ ಇವತ್ತು 100-150 ರೂಪಾಯಿಗೆಲ್ಲ ಇಡೀ ಒಂದು ಎಕರೆನ ಪೂರ್ತಿ ಆರಾಮಾಗಿ ಹೊಡಿಬೋದು. ಮಲ್ಚಿಂಗ್ ಎಲ್ಲ ಚೆನ್ನಾಗಾಗುತ್ತೆ. ಭೂಮಿ ಉಳುಮೆ ಮಾಡೋದೇ ಬೇಕಾಗಿಲ್ಲ. ಎಂಥ ಸೆತ್ತ ಇರಲಿ ಎಂಥದೇ ಇರಲಿ ಹೊಡೆಯುತ್ತೆ. ನೋಡಿ ಇವಾಗೆಲ್ಲ ಮುಗೀತು. ಪೂರ್ತಿ ಎಲ್ಲ ತೋಟ ಎಲ್ಲ ಬ್ರಷ್ ಕಟ್ಟಲ್ಲಿ ನೀಟಾಗಿ ಹೊಡೆದಾಗಿದೆ. ಎಲ್ಲ ಹೇಗೆ ಕಾಣ್ತಿದೆ ಅಂತ. ಫುಲ್ ಕಾಂಗ್ರೆಸ್ ಗಿಡ, ಅದೇನೇನೇ ಮಾಡ್ರು ಹೋಗ್ಸೋಕ್ಕಾಗ್ತಾಯಿಲ್ಲ. ಸೊ ಈ ಕಾಂಗ್ರೆಸ್ ಗಿಡ ಹೋಗ್ಬೇಕು ಅಂತಂದರೆ ತೋಟನ ಹಿಂಗೆ ಬಿಡೋಕ್ಕಾಗಲ್ಲ. ಹಿಂಗೆ ಬಿಟ್ಟರೆ ಮರನೂ ಹೋಗ್ಬಿಡ್ತವೆ. ಸೊ ಇಲ್ಲಿ ವ್ಯವಸಾಯನೂ ಆಗ್ತಾನೆ ಇರಬೇಕು. ಜೊತೆಗೆ ನಾವು ಹೊಡೆದಿರ್ತಕ್ಕಂಥ ಸಹಿತ ಮಲ್ಚಿಂಗ್ ಆಗಬೇಕು ಅಂತಂದರೆ ವೆಜ್ ಡಿಕಂಪೋಸರ್ ಮತ್ತು ಜೀವಾಮೃತ ಎರಡನ್ನೂ ಕೊಡಬೇಕು. ಎಷ್ಟಾಗುತ್ತೋ ಅಷ್ಟು ಕಡಿಮೆ ಖರ್ಚು ಮಾಡಬೇಕು. ಜೊತೆಗೆ ಆದಷ್ಟು ಈ ತೆಂಗಿನ ಮರಗಳಿಗೆ ಮೆಣಸಿನ ಬಳ್ಳಿ ಹಬ್ಬಿಸ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ, ಆದಷ್ಟು ಮೆಣಸಿನ ಬಳ್ಳಿನ ತಂದು ಹಬ್ಸೋಣ ಅಂದ್ಕೊಂಡಿದ್ದೀನಿ. ಮೆಣಸಿನ ಬಳ್ಳಿ ತರಬೇಕು ಅಂದರೆ ವಿರಾಜಪೇಟೆಗೆ ಹೋಗ್ಬೇಕು, ಇಲ್ಲ ಅಂತಂದರೆ ಕೊಡಗು ಸೈಡ್ ಹೋಗ್ಬೇಕು. ನಮ್ಮ ಸುತ್ತಮುತ್ತ ಇಲ್ಲೆಲ್ಲೂ ಮೆಣಸಿನ ಬಳ್ಳಿ ಸಿಗೋದಿಲ್ಲ. ಇಲ್ಲ ಪಣಿಯೂರು ಇಲ್ಲಾಂದರೆ ಕರಿಮಂಡ, ಇವೆರಡಲ್ಲಿ ಒಂದು ತಳಿ ಹಾಕೋಣ ಅಂದ್ಕೊಂಡಿದ್ದೀನಿ. ತೆಂಗಿನ ತೋಟದಲ್ಲಿ ಎಷ್ಟಾಗುತ್ತೋ ಅಷ್ಟು ಫಸ್ಟು ಲಾಭ ತೆಗೋಣ ಅಂತ, ಒಂದನ್ನೇ ನಿಂತ್ಕೊಂಡು ಕುಂತ್ಕೊಳ್ಳೋದು ಬೇಡ ಅಂತ. ನೋಡಿ ಎಲ್ಲ ಕ್ಲಿಯರ್ ಆಗಿದೆ ನೀಟಾಗಿ. ಮೊದಲಿದ್ದ ವಾತಾವರಣನೇ ಬೇರೆ, ಈಗಲೇ ಬೇರೆ. ನೋಡಿ ಎಲ್ಲ ಕ್ಲಿಯರ್ ಆಗಿದೆ, ಸೆತ್ತ ಎಲ್ಲ ಹೊಡೆದಿದೆ. ಬಟ್ ಈ ಕಾಂಗ್ರೆಸ್ ಗಿಡ ಏನು ಮಾಡ್ರು ಕಂಟ್ರೋಲ್ ಆಗ್ತಾಯಿಲ್ಲ. ನಾನು ಒಬ್ಬಂದೇ ಅಂತಲ್ಲ, ಎಲ್ಲ ರೈತರದು ಇದೇ ಸಮಸ್ಯೆ. ಈ ಅದೇ ತೋಟದಲ್ಲಿ ಅದೇ ಥರ ಬಿಡ್ತಿತ್ತು. ಬಟ್ ಆ ತೋಟದಲ್ಲಿ ಬಾಳೆ ಹಾಕೋ ತೋಟಿಯಿಂದ ಸೆತ್ತೇನೇ ಇಲ್ಲ, ತುಂಬ ನೆರಳಾಯಿತು. ಅಲ್ಲಿ ಹುಡಿಕೋತ್ ನೀರು ಸುತ್ತ ಸೆತ್ತನೂ ಸಿಗೋದಿಲ್ಲ. ಈ ಕಳೆ ನಿರ್ವಹಣೆಗೆ ಇದೊಂದೇ ಪರಿಹಾರ. ನೋಡೋಣ, ಕೊಡಗು ಸೈಡ್ ಹೋದರೆ ಒಂದಷ್ಟು ಮೆಣಸಿನ ಬಳ್ಳಿ ತಂದು ಹಾಕೋಣ. ಎಲ್ರಿಗೂ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಹಳಬ್ರು ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ, ಅಷ್ಟೇನು ಏನು ಕೇಳಲ್ಲ. ಧನ್ಯವಾದಗಳು. ಥ್ಯಾಂಕ್ ಯು.